ವ್ಯವಸ್ಥೆಗಳಲ್ಲಿನ ಅಡಾಪ್ಟೇಷನ್ಸ್ ಅಧ್ಯಾಯದಲ್ಲಿ ನೀವು ತುಂಬಾ ಆಸಕ್ತಿದಾಯಕ ವಿಡಿಯೋವನ್ನ ವೀಕ್ಷಿಸಿದ್ದೀರಿ. ಮತ್ತು ಆನಂದಿಸಿದ್ದೀರಿ. ಸಸ್ಯ ಮತ್ತು ಪ್ರಾಣಿಗಳ ರೂಪಾಂತರಗಳ ಬಗ್ಗೆ ಅನೇಕ ವಿಷಯಗಳನ್ನ ಕಲ್ತಿದ್ದೀರಿ. ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಾಣಿಗಳ ನಡವಳಿಕೆಯ ಕುರಿತು ನಿಮಗೆ ಕೆಲವು ಆಸಕ್ತಿದಾಯಕ ಮಾಹಿತಿಯನ್ನ ನೀಡಲು ಪುಷ್ಪಾ ಮುರುಗೇಶ್ ಕುಳಿದ್ ನಿಮ್ಮೊಂದಿಗೆ ಇಲ್ಲಿದ್ದಾರೆ. ಮೀನುಗಳನ್ನ ಏಕೆ ಕಲಿಯಬೇಕಾಗಿಲ್ಲ ಎಂಬ ಪ್ರಶ್ನೆಗೆ ಕೆಲವು ಉತ್ತರಗಳನ್ನ ಕಂಡುಹಿಡಿಯೋಣ. ಈಜು. ಚಿಟ್ಟೆಗಳು ಮಕರಂದವನ್ನ ಹೇಗೆ ತಿಳಿದುಕೊಳ್ಳಬಹುದು? ಇರುವೆಗಳು ತಮ್ಮ ಆಹಾರವನ್ನ ಹೇಗೆ ಹುಡುಕ್ತವೆ? ಈ ಬಗ್ಗೆ ಪರಸ್ಪರ ಮಾಹಿತಿ ನೀಡುತ್ತವೆ. ಹಕ್ಕಿಗೆ ಗೂಡು ಕಟ್ಟಲು ಕಲಿಸುವವರು ಯಾರು? ನೀವು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಿದ್ರೆ ಈಗ ಕೀವರ್ಡ್ನೊಂದಿಗೆ ಪ್ರಾರಂಭಿಸೋಣ. ಕೀವರ್ಡ್ಗಳು: ಪ್ರವೃತ್ತಿ, ಕಲಿಯದಿರುವ ನಡವಳಿಕೆ, ಆಲೋಚನೆ ಅಥವಾ ಭಾವನೆಯ ವಿಧಾನ. ರಿಫ್ಲೆಕ್ಸ್. ರಿಫ್ಲೆಕ್ಸ್ ಒಂದು ಅನೈಚ್ಛಿಕ ಅಥವಾ ಸ್ವಯಂಚಾಲಿತ, ನಿಮ್ಮ ದೇಹವು ಯಾವುದನ್ನಾದರೂ ಪ್ರತಿಕ್ರಿಯೆಯಾಗಿ ಮಾಡುವ ಕ್ರಿಯೆ, ನೀವು ಅದರ ಬಗ್ಗೆ ಯೋಚಿಸದೆಯೇ. ಇಂಪ್ರಿಂಟಿಂಗ್. ಕಲಿಕೆಯ ಒಂದು ರೂಪ, ಇದರಲ್ಲಿ ಅತ್ಯಂತ ಚಿಕ್ಕ ಪ್ರಾಣಿಯ ದೃಷ್ಟಿ, ಶ್ರವಣೇಂದ್ರಿಯ ಅಥವಾ ಸ್ಪರ್ಶದ ಅನುಭವವನ್ನ ಹೊಂದಿರುವ ಮೊದಲ ವಸ್ತುವಿನ ಮೇಲೆ ತನ್ನ ಗಮನವನ್ನ ಕೇಂದ್ರೀಕರಿಸುತ್ತದೆ ಮತ್ತು ನಂತರ ಆ ವಸ್ತುವನ್ನ ಅನುಸರಿಸುತ್ತದೆ. ಕಂಡೀಷನಿಂಗ್. ವ್ಯಾಯಾಮ, ಆಹಾರ ಮತ್ತು ವಿಶ್ರಾಂತಿಯ ಯೋಜನೆಯ ಮೂಲಕ ದೈಹಿಕವಾಗಿ ಸದೃಢರಾಗಲು ತರಬೇತಿಯ ಪ್ರಕ್ರಿಯೆ. ಅನುಕರಣೆ. ಇನ್ನೊಂದು ಜೀವಿ ಅಥವಾ ವ್ಯಕ್ತಿಯ ಪದಗಳು, ಮುಖದ ಅಭಿವ್ಯಕ್ತಿಗಳು ಅಥವಾ ಕ್ರಿಯೆಗಳನ್ನ ನಕಲಿಸುವುದು. ಪ್ರಾಣಿಗಳ ನಡವಳಿಕೆಯನ್ನ ನಾವು ಹೇಗೆ ತಿಳಿದಿದ್ದೇವೆ ಎಂದು ನೀವು ಅನುಮಾನಿಸಿರಬಹುದು, ಮತ್ತು ಬಹಳ ಹಿಂದೆಯೇ ಕೆಲವು ವಿಜ್ಞಾನಿಗಳು ಪ್ರಾಣಿಗಳ ನಡವಳಿಕೆಯನ್ನ ಅಧ್ಯಯನ ಮಾಡಲು ಪ್ರಾರಂಭಿಸಿದರು ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಹೌದು, ಎಥಾಲಜಿಯ ಪ್ರಾಣಿಗಳ ನಡವಳಿಕೆಯ ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ಅಧ್ಯಯನವಾಗಿದೆ ಮತ್ತು ಪ್ರಾಣಿಶಾಸ್ತ್ರದ ಉಪವಿಷಯವಾಗಿದೆ. ಎಥಾಲಜಿಯ ಗಮನವು ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಪ್ರಾಣಿಗಳ ನಡವಳಿಕೆಯ ಮೇಲೆ ಕೇಂದ್ರೀಕೃತವಾಗಿದೆ. ಇದು ನ್ಯೂರೋ ಅನಾಟಮಿ, ಎಕಾಲಜಿ ಮತ್ತು ಎವಲ್ಯೂಷನ್ನಂತಹ ಕೆಲವು ಇತರ ವಿಭಾಗಗಳಿಗೆ ಬಲವಾದ ಸಂಬಂಧವನ್ನ ಹೊಂದಿರುವ ಪ್ರಯೋಗಾಲಯ ಮತ್ತು ಕ್ಷೇತ್ರ ವಿಜ್ಞಾನದ ಸಂಯೋಜನೆಯಾಗಿದೆ. ಸಾವಿರದ 1930ರಲ್ಲಿ ಡಚ್ ಜೀವಶಾಸ್ತ್ರಜ್ಞ ನಿಕೋಲಾಸ್ ಟೆನ್ಬರ್ಗೆನ್
ಮತ್ತು ಆಸ್ಟ್ರಿಯನ್ ಜೀವಶಾಸ್ತ್ರಜ್ಞರಾದ ಕೋನ್ರಾಡ್ ಲೋರೆಂಜ್ ಮತ್ತು ಕಾರ್ಲೋನ್ ಫ್ರಿಶ್ ಅವರ ಕೃತಿಗಳೊಂದಿಗೆ ಎಥಾಲಜಿ ಪ್ರಾರಂಭವಾಯಿತು. ಅವರು 1973ರಲ್ಲಿ ಪ್ರಾಣಿಗಳ ನಡವಳಿಕೆಯ ಕೆಲಸಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದರು. ಪರಿಕಲ್ಪನೆಯ ನಕ್ಷೆ. ನಾವು ಪ್ರಾಣಿ ಅಂದ್ರೆ ಏನು? ನಡವಳಿಕೆ. ಪ್ರಾಣಿಗಳ ನಡವಳಿಕೆಯು ವೈಜ್ಞಾನಿಕ ಅಧ್ಯಯನವಾಗಿದೆ. ಪ್ರಾಣಿಗಳು ಪರಸ್ಪರ ಸಂವಹನ ನಡೆಸುವ ಕಾಡು ಮತ್ತು ಅದ್ಭುತ ವಿಧಾನಗಳು, ಇತರ ಜೀವಗಳೊಂದಿಗೆ ಮತ್ತು ಪರಿಸರ. ಪ್ರಾಣಿಗಳು ತಮ್ಮ ಭೌತಿಕ ಪರಿಸರಕ್ಕೆ ಮತ್ತು ಇತರ ಜೀವಿಗಳಿಗೆ ಹೇಗೆ ಸಂಬಂಧಿಸಿವೆ ಎಂಬುದನ್ನು ಪರಿಶೋಧಿಸುತ್ತದೆ. ಪ್ರಾಣಿಗಳು ಹೇಗೆ ಸಂಪನ್ಮೂಲಗಳನ್ನು ಕಂಡುಕೊಳ್ಳುತ್ತವೆ ಮತ್ತು ರಕ್ಷಿಸುತ್ತದೆ, ಪರಭಕ್ಷಕಗಳನ್ನು ತಪ್ಪಿಸುತ್ತದೆ, ಸಂಗಾತಿಗಳನ್ನ ಆರಿಸಿಕೊಳ್ಳುತ್ತವೆ, ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ತಮ್ಮ ಮರಿಗಳನ್ನ ಹೇಗೆ ಕಾಳಜಿ ವಹಿಸುತ್ತವೆ ಎಂಬುದನ್ನ ಇದು ವಿವರಿಸುತ್ತೆ. ಅದು ಹೇಗೆ ಪ್ರಾರಂಭವಾಗುತ್ತದೆ? ಒಂದು, ಪ್ರಾಣಿಗಳ ನಡವಳಿಕೆಯ ಅಧ್ಯಯನವು ಪ್ರಾರಂಭವಾಗುತ್ತೆ. ಪ್ರಾಣಿ ಹೇಗೆ ಎಂದು ಅರ್ಥ ಮಾಡಿಕೊಳ್ಳುವುದು ಶರೀರಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರವನ್ನ ಸಂಯೋಜಿಸಲಾಗಿದೆ ಅದರ ನಡವಳಿಕೆಯೊಂದಿಗೆ. ಎರಡು, ಬಾಹ್ಯ ಮತ್ತು ಆಂತರಿಕ ಪ್ರಚೋದಕಗಳೆರಡೂ ಬಾಹ್ಯ ಮಾಹಿತಿಯೊಂದಿಗೆ ನಡವಳಿಕೆಯನ್ನ ಪ್ರೇರೇಪಿಸುತ್ತದೆ ಅಥವಾ ಹವಾಮಾನ ಮತ್ತು ಆಂತರಿಕ ಮಾಹಿತಿ, ಉದಾಹರಣೆಗೆ ಹಸಿವು, ಭಯ. ಮೂರು, ವಿವಿಧ ಕಾರಣಗಳಿಂದಾಗಿ ಪ್ರಾಣಿಗಳ ನಡವಳಿಕೆಯ ಅಧ್ಯಯನಕ್ಕೆ ವಿಜ್ಞಾನಿಗಳು ಆಕರ್ಷಿತರಾಗುತ್ತಾರೆ ಮತ್ತು ಕ್ಷೇತ್ರವು ಅತ್ಯಂತ ವಿಶಾಲವಾಗಿದೆ. ಆಹಾರದ ಸಂಶೋಧನೆಯಿಂದ ಹಿಡಿದು ಸಂಯೋಗಕ್ಕೆ, ನಡವಳಿಕೆ ಮತ್ತು ಆವಾಸಸ್ಥಾನದ ಆಯ್ಕೆ, ನಡವಳಿಕೆ ಮತ್ತು ಸಾಮಾಜಿಕ ಸಂಸ್ಥೆಗಳು. ಪ್ರಾಣಿಗಳ ವರ್ತನೆಯ ವಿವಿಧ ಪ್ರಕಾರಗಳು. ಹಲವಾರು ರೀತಿಯ ನಡವಳಿಕೆಗಳಿವೆ. ಮಾನವರು ಮತ್ತು ಇತರ ಪ್ರಾಣಿಗಳಲ್ಲಿ ಸಂಶೋಧಕರು ವಿವರಿಸಿದ್ದಾರೆ ಮತ್ತು ತನಿಖೆ ಮಾಡಿದ್ದಾರೆ. ಈ ಕೆಳಗಿನ ಪ್ರಕಾರಗಳನ್ನ ಇಲ್ಲಿಯವರೆಗೆ ಅಧ್ಯಯನ ಮಾಡಲಾಗಿದೆ. ಸಹಜತೆ, ಇಂಪ್ರಿಂಟಿಂಗ್, ಕಂಡೀಷನಿಂಗ್, ಅನುಕರಣೆ, ಸಹಜತೆ. ಈ ನಡವಳಿಕೆಯು ಪಕ್ಷಿಗಳ ಮೂಲಕ ಗೂಡುಗಳನ್ನ ಮಾಡುವುದು, ಸಂಗಾತಿಯನ್ನ ಆರಿಸುವುದು ಮತ್ತು ರಕ್ಷಣೆಗಾಗಿ ಗುಂಪುಗಳನ್ನು ರಚಿಸುವುದು ಮುಂತಾದ ಸಂಕೀರ್ಣವಾಗಿದೆ. ಈ ಜೇಡ್ದಿಂದ ವೆಬ್ ಅನ್ನ ತಿರುಗಿಸುವ ಬಗ್ಗೆ ಯೋಚಿಸಿ. ಇದು ಯಾವ ನಡವಳಿಕೆ? ಮುಂದೆ, ಪ್ರತಿಫಲಿತ. ನಿಮ್ಮ ಕೈ ಆಕಸ್ಮಿಕವಾಗಿ ಬಿಸಿಯಾದ ಅಥವಾ ಹರಿತವಾದ ವಸ್ತುವನ್ನ ಮುಟ್ಟಿದರೆ ಅದು ಸ್ವಯಂಚಾಲಿತವಾಗಿ ದೂರ ಹೋಗುತ್ತೆ. ಹೌದು, ಇದು ಪ್ರತಿಫಲಿತ ಕ್ರಿಯೆಯಿಂದಾಗಿ. ಪ್ರತಿವರ್ತನಗಳು ಸಹ ಒಂದು ರೀತಿಯ ಸಹಜ ನಡವಳಿಕೆಯಾಗಿದೆ. ಇಂಪ್ರಿಂಟಿಂಗ್. ಒಂದು, ಕೋಳಿಗಳು ಮತ್ತು ಬಾತುಕೋಳಿಗಳು ಮೊಟ್ಟೆಯಿಂದ ಹೊರಬಂದ ತಕ್ಷಣ ನಡೆಯಲು ಸಾಧ್ಯವಾಗುತ್ತೆ.
2. ಬಾತುಕೋಳಿಗಳು ಕೆಲವು ದಿನಗಳ ನಂತರವೂ ಈಜಬಹುದು. ಇಂಪ್ರಿಂಟಿಂಗ್ ಎಂಬ ನಡವಳಿಕೆಯ ಪ್ರಕಾರದಿಂದ ಅವರು ತಮ್ಮ ತಾಯಿಯನ್ನ ಗುರುತಿಸುತ್ತಾರೆ. 3. ಬಾತುಕೋಳಿಗಳು ಮೊಟ್ಟೆಯೊಡೆದ ನಂತರ ಭೇಟಿಯಾಗುವ ಮೊದಲ ಚಲಿಸುವ ವಸ್ತುವನ್ನ ಅನುಸರಿಸುತ್ತದೆ. 4. ಅವರು ಜನರು, ಚೆಂಡುಗಳು ಮತ್ತು ರಟ್ಟಿನ ಪೆಟ್ಟಿಗೆಗಳಂತೆ ಈ ವಸ್ತುವಿಗೆ ಸಾಮಾಜಿಕವಾಗಿ ಲಗತ್ತಿಸುತ್ತಾರೆ ಮತ್ತು ಅವರನ್ನ ತಮ್ಮ ತಾಯಂದಿರಂತೆ ಪರಿಗಣಿಸುತ್ತಾರೆ. 5. ಮುದ್ರೆಯು ಎಳೆಯ ಪ್ರಾಣಿಗಳು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ತಾಯಿಯನ್ನ ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಅವರು ಆಹಾರ ಮತ್ತು ರಕ್ಷಣೆಗಾಗಿ ಅವಳನ್ನ ಅನುಸರಿಸಬಹುದು. ಕಂಡೀಷನಿಂಗ್. 1. ಈವನ್ ಪಾವ್ಗೋವ್ 1849 ರಿಂದ 1936 ಆಗಿದೆ. ತನಿಖೆ ನಡೆಸಿದ ರಷ್ಯಾದ ವಿಜ್ಞಾನಿ. ಕಂಡೀಷನಿಂಗ್. 2. ನಾಯಿಗಳಿಗೆ ಆಹಾರವನ್ನ ನೀಡಿದಾಗ ಹೆಚ್ಚುವರಿ ಲಾಲಾರಸವನ್ನ ಉತ್ಪಾದಿಸುತ್ತದೆ ಎಂದು ಅವರು ಕಂಡುಹಿಡಿದರು. 3. ಇದು ಪ್ರಚೋದನೆಗೆ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ. ಆಹಾರ ಇದು ನಾಯಿಯ ಬಾಯಲ್ಲಿ ನೀರೂರಿಸುತ್ತದೆ. ನಾಲ್ಕು ಉತ್ಪತ್ತಿಯಾಗುವ ಲಾಲಾರಸವು ಆಹಾರವನ್ನ ಜೀರ್ಣಿಸಿಕೊಳ್ಳಲು ಪ್ರಾರಂಭಿಸಲು ಮತ್ತು ಆಹಾರವನ್ನ ಸುಲಭವಾಗಿ ನುಂಗಲು ಅಗತ್ಯವಿದೆ. ಪಾವ್ಗೋ ಅವರು ಸಹ ಮಾಡಿದರು ಎಂದು ಗಮನಿಸಬಹುದು. ಅವರಿಗೆ ಆಹಾರ ನೀಡಿದ ವ್ಯಕ್ತಿಯು ಕೋಣೆಗೆ ಬಂದಾಗ ವ್ಯಕ್ತಿಯು ಯಾವುದೇ ಆಹಾರವನ್ನ ತರದಿದ್ದರೂ ಸಹ 6. ಪಾವ್ಗೋ ಆಹಾರದ ಸಮಯದಲ್ಲಿ ಪ್ರಾರಂಭದಲ್ಲಿ ಗಂಟೆ ಬಾರಿಸಲು ಹೋದರು ಮತ್ತು ಅಂತಿಮವಾಗಿ ಯಾವುದೇ ಆಹಾರವನ್ನ ತರುವ ಮೊದಲು ಗಂಟೆಯನ್ನು ಕೇಳಿದಾಗ ನಾಯಿಗಳು ಹೆಚ್ಚುವರಿ ಲಾಲಾರಸವನ್ನ ಉತ್ಪಾದಿಸಿದವು. ಏಳು ಗಂಟೆಯ ಶಬ್ದವನ್ನು ಕೇಳಿದಾಗ ನಾಯಿ ಜೊಲ್ಲು ಸುರಿಸುವುದು ನೈಸರ್ಗಿಕ ಪ್ರತಿಕ್ರಿಯೆಯಲ್ಲ. ಅವರು ಮಾಡುತ್ತಿರಲಿಲ್ಲ. ಇದನ್ನ ಮಾಡಲು ಷರತ್ತು ವಿಧಿಸಿದೆ. 8. ನಡವಳಿಕೆಯನ್ನ ಕಲಿತಿದ್ದಾರೆ. ಇದನ್ನ ನಿಯಮಾಧೀನ ಪ್ರತಿಕ್ರಿಯೆ ಅಂತ ಕರೆಯಲಾಗುತ್ತೆ. 9. ಜನರು ಮತ್ತು ಪ್ರಾಣಿಗಳನ್ನ ನಿಯಮಾಧೀನಗೊಳಿಸಬಹುದು. ಕೆಲವು ವಿಷಯಗಳನ್ನ ತಪ್ಪಿಸಲು, ಉದಾಹರಣೆಗೆ ಮೇಯುವ ಪ್ರಾಣಿಗಳಿಗೆ ಅಹಿತಕರ ವಿದ್ಯುತ್ ಸಿಗುತ್ತದೆ. ಅವರು ವಿದ್ಯುತ್ ಬೇಲಿಯನ್ನ ಮುಟ್ಟಿದಾಗ ಆಘಾತ. ಅವರು ಅಂತಿಮವಾಗಿ ಬೇಲಿಯನ್ನ ತಪ್ಪಿಸುತ್ತಾರೆ ಅದನ್ನು ಆಫ್ ಮಾಡಿದಾಗ. ಅನುಕರಣೆ. ಅನುಕರಣೆಯು ಒಂದು ರೀತಿಯ ನಡವಳಿಕೆಯಾಗಿದೆ. ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ನಕಲು ಮಾಡುತ್ತದೆ. ಮನುಷ್ಯರು ಆಗಾಗ್ಗೆ ಒಬ್ಬರನ್ನೊಬ್ಬರು ಅನುಕರಿಸುತ್ತಾರೆ, ಆಗಾಗ್ಗೆ ಅದನ್ನ ಅರಿತುಕೊಳ್ಳುವುದಿಲ್ಲ. ಜನರು ಪರಸ್ಪರ ಮಾತನಾಡುವಾಗ ಅವರು ಅದೇ ರೀತಿಯಲ್ಲಿ ನಿಲ್ಲಬಹುದು ಅಥವಾ ಕುಳಿತುಕೊಳ್ಳಬಹುದು ಮತ್ತು ಪರಸ್ಪರ ಚಲನೆಯನ್ನ ನಕಲಿಸಬಹುದು. ಕೆಲವು ವಿಜ್ಞಾನಿಗಳು ಮನುಷ್ಯರು ಎಂದು ಭಾವಿಸುತ್ತಾರೆ, ಪರಸ್ಪರ ನಕಲಿಸುವ ಏಕೈಕ ಪ್ರಾಣಿಗಳು.
ಇತರ ವಿಜ್ಞಾನಿಗಳು ಚಿಂಪಾಂಜಿಗಳು ಮತ್ತು ಇತರ ಸಸ್ತನಿಗಳು ಪರಸ್ಪರ ಅನುಕರಣೆ ಮಾಡುವುದನ್ನ ಗಮನಿಸಿದ್ದಾರೆ. ಉದಾಹರಣೆಗಳು: ಚಿಂಪಾಂಜಿಗಳು ತಿನ್ನಲು ರಸಭರಿತವಾದ ಗ್ರಬ್ಗಳನ್ನ ಈಟಿ ಮಾಡಲು ಕೋಲುಗಳನ್ನ ಬಳಸಬಹುದು. ಇತರ ಚಿಂಪಾಂಜಿಗಳು ಈ ನಡವಳಿಕೆಯನ್ನ ನಕಲಿಸುತ್ತದೆ ಮತ್ತು ಈ ರೀತಿಯಾಗಿ ಅವರು ಹೊಸ ಕೌಶಲ್ಯಗಳನ್ನ ಕಲಿಯುತ್ತಾರೆ. ಸಹಜತೆ: ಮನುಷ್ಯರಿಗೆ ಪ್ರವೃತ್ತಿ ಇದೆ, ಆದರೆ ಅದು ನೈಸರ್ಗಿಕ ಪ್ರಚೋದನೆಗಳನ್ನ ಜಯಿಸಲು ನಮಗೆ ಸಾಧ್ಯ. ಕೆಲವು ನಡವಳಿಕೆಗಳನ್ನ ಅನುಸರಿಸಲು, ಉದಾಹರಣೆಗೆ ಹಸಿದ ಜನರು ತಿನ್ನಲು ಪ್ರಾರಂಭಿಸಬಹುದು ತಕ್ಷಣ ಅವರು ಕುಳಿತುಕೊಂಡಾಗ ಊಟದ ಮೇಜು, ಆದರೆ ಅದನ್ನ ಅವರು ಕಲಿತಿದ್ದಾರೆ. ಒಳ್ಳೆಯ ನಡತೆ ಎಂದರೆ ಎಲ್ಲರೂ ಕುಳಿತು ತಿನ್ನಲು ಸಿದ್ಧರಾಗುವವರೆಗೂ ಕಾಯಬೇಕು. ಅನುಕರಣೆ: ಜನರು ಆಗಾಗ್ಗೆ ಪರಸ್ಪರ ಅನುಕರಿಸುತ್ತಾರೆ. ಈ ಹೊಸದನ್ನ ಕಲಿಯಲು ಅವರಿಗೆ ಸಹಾಯ ಮಾಡಬಹುದು ಮತ್ತು ಪಾಠ, ಕ್ರೀಡೆ ಅಥವಾ ಕೆಲಸದಲ್ಲಿ ಹೊಸ ಕೌಶಲ್ಯಗಳಂತಹ ಉಪಯುಕ್ತ. ಇದು ಅವರಿಗೆ ಕಡಿಮೆ ಉಪಯುಕ್ತ ಅಥವಾ ಹಾನಿಕಾರಕ ನಡವಳಿಕೆಯನ್ನ ತೋರಿಸಲು ಕಾರಣವಾಗಬಹುದು. ಉದಾಹರಣೆಗೆ, ಯುವಕರು ಧೂಮಪಾನ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳನ್ನ ಸೇವಿಸಲು ಪ್ರಾರಂಭಿಸಬಹುದು. ಇದು ಪರಸ್ಪರ ಹೊಂದಿಕೊಳ್ಳುವಂತೆ ನಕಲಿಸುವ ಪರಿಣಾಮವಾಗಿ ಆದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿಯಾಗಿದೆ. ಕಂಡೀಷನಿಂಗ್: ಕಂಡೀಷನಿಂಗ್ ಜನರ ನಡವಳಿಕೆಯನ್ನ ಬದಲಾಯಿಸಲು ಬಳಸಬಹುದು. ಜಾಹೀರಾತುದಾರರು ತುಂಬಾ ಇದರಲ್ಲಿ ನುರಿತ. ಅವರು ತಮ್ಮ ಚಿತ್ರಗಳನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಸುಪ್ರಸಿದ್ಧ ನಟರು ಅಥವಾ ಕ್ರೀಡಾ ವ್ಯಕ್ತಿಗಳನ್ನ ಬಳಸುವ ಮೂಲಕ ಅವರನ್ನ ಮನಮೋಹಕ ಅಥವಾ ಅತ್ಯಾಕರ್ಷವಾಗಿ ಕಾಣುವಂತೆ ಮಾಡುವ ಉತ್ಪನ್ನಗಳು. ಉತ್ಪನ್ನವನ್ನ ಆಕರ್ಷಕ ಚಿತ್ರಗಳೊಂದಿಗೆ ಸಂಯೋಜಿಸುವ ಮೂಲಕ ಜಾಹೀರಾತುದಾರರು ತಮ್ಮ ಉತ್ಪನ್ನಕ್ಕೆ ನಿಯಮಾಧೀನ ಪ್ರತಿಕ್ರಿಯೆಯನ್ನ ಹೊಂದಿಸಲು ಪ್ರಯತ್ನಿಸುತ್ತಿದ್ದಾರೆ. ಜನರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ಉತ್ಪನ್ನವನ್ನ ಖರೀದಿಸುತ್ತಾರೆ.